ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. 2025 ಯುಗಾದಿ ಹಬ್ಬದ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2024ರಲ್ಲಿ ವಿಡಿಯೋ ಮಾಡಿದ್ದೆ ನಾನು, ಯುಗಾದಿ ಹಬ್ಬದ ವಿಡಿಯೋ. ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕನ್ನು ಹಾಕಿದ್ದೀನಿ, ಇಷ್ಟ ಇರೋರು ನೋಡ್ಕೊಂಬನ್ನಿ. ಹೋದ ವರ್ಷ ನಮ್ಮ ಮನೆಯವರಿದ್ದರು, ಈ ವರ್ಷ ಹೀಗಿದೆ, ಮುಂದಿನ ವರ್ಷ ಗೊತ್ತಿಲ್ಲ. ಹಿಂದೆ ಆಗಿದ್ದು ಮುಂದೆ ಆಗೋದು ಯಾವುದು ಕೂಡ ನಮ್ಮ ಕೈಲಿಲ್ಲ. ಹಾಗಾಗಿ ನಾನು ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಏನು ಬರುತ್ತೋ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ಬಿಡೋಣ. ನನ್ನ ಕಡೆಯಿಂದ ಯಾರಿಗೂ ಬೇಜಾರಾಗಬಾರ್ದು, ಹಾಗೆ ನನ್ನ ಕಡೆಯಿಂದ ಏನೂ ತಪ್ಪಾಗಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ನಾನು ಬಂದುಬಿಟ್ಟಿದ್ದೀನಿ. ಸಾಕಷ್ಟು ನೋವುಗಳನ್ನು ಅನುಭವಿಸಿದ ನಂತರ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಮ್ಮ ಕಡೆಯಿಂದ ಏನೂ ತಪ್ಪಾಗಲಿಲ್ಲ ಅಂದರೆ, ನಮ್ಮ ಕಡೆಯಿಂದ ಯಾರಿಗೂ ಬೇಜಾರಾಗಲಿಲ್ಲ ಅಂತ ಅಂದರೆ, ದುಃಖ ಆಗಲಿ ನೋವಾಗಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಪಾಸಿಟಿವ್ ಆಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ಟೈಲರಿಂಗ್ ಶಾಪ್ಗೆ ಹೋಗಿಲ್ಲ. ಆಮೇಲೆ ವಿಡಿಯೋ ಮಾಡುವಂಥ ಪ್ಲ್ಯಾನ್ ಕೂಡ ಇರಲಿಲ್ಲ ನನಗೆ. ಟ್ರೈಪಾಡ್ ತಂದಿಲ್ಲ, ಹಾಗಾಗಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಹಬ್ಬಕ್ಕೆ ಅಂತ ಒಂದಿನ ರಜೆ ತೊಗೊಂಡಿದ್ದೀನಿ. ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಆದಷ್ಟು ನೋಡೋಣ, ಸಾಧ್ಯ ಆದರೆ ಶೇರ್ ಮಾಡ್ತೀನಿ ಫ್ರೀ ಇದ್ದಾಗ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಇವತ್ತು ಹೇಗೋ ರಜೆ ಅಲ್ವಾ ಅಂತ ನಾನು ಎಲ್ಲ ಕೆಲಸಗಳನ್ನು ಇವತ್ತೇ ಇಟ್ಕೊಂಡ್ಬಿಟ್ಟಿದ್ದೆ. ನೀರಿಗೆ ಹೋಗಿದ್ದೆ ನಾನು. ಹಾಗೆ ನೀರಿಗೆ ಹೋದಾಗ ಹೂವು, ಹಣ್ಣು, ಬೇಕಿರುವಂಥ ಐಟಮ್ಸ್ ಎಲ್ಲ ತೊಗೊಂಬಂದೆ ಯುಗಾದಿ ಹಬ್ಬಕ್ಕೆ. ಹೋದ ವರ್ಷ ಹಿಂದಿನ ದಿನವೇ ನಾನು ತಯಾರಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿ 7 ಗಂಟೆ ಆಯಿತು ಬರೋಷ್ಟೊತ್ತಿಗೆ. ಬಂದ ನಂತರ ನನ್ನ ಮಗ ನಾನು ಹೋಗಿ ಬೇಕಿರುವಂಥ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಹೋದ ವರ್ಷ ಆಗಿತ್ತು. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಮ್ಯುನಿಟಿ ಪೋಸ್ಟಲ್ಲಿ ಲಿಂಕ್ ಇದೆ, ನೋಡಿ ಚೆಕ್ ಮಾಡಿ. ಇಷ್ಟ ಇರೋರು ನೋಡ್ಕೊಂಬನ್ನಿ. ಈ ವರ್ಷದ ಯುಗಾದಿ ಹಬ್ಬ ಏನೆಲ್ಲ ಇರುತ್ತೆ ಬನ್ನಿ ನೋಡ್ಕೊಂಬರೋಣ. ಈ ವಿಡಿಯೋ ಮಾಡುವಂಥ ಯಾವ ಪ್ಲ್ಯಾನ್ ಇರಲಿಲ್ಲ, ಹಾಗಾಗಿ ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ. ಮಾವಿನ ಎಲೆ ಮತ್ತು ಬೇವಿನ ಎಲೆ 20 ರೂಪಾಯಿ ಕಟ್ಟೋದು. ಬೇವಿನ ಸೊಪ್ಪು ನೋಡಿ 20 ರೂಪಾಯಿ ಕಟ್ಟಂತೆ. ಅದರಲ್ಲಿ ನಮಗೆ ಬೇವು ಮಾಡೋದಕ್ಕೆ ಹೂ ಬೇಕಾಗುತ್ತೆ, ಮತ್ತು ತೋರಣ ಕಟ್ಟೋದಕ್ಕೆ ಬೇವಿನ ಸೊಪ್ಪು. ನನ್ನ ಮಗ ಎದ್ಬಿಟ್ಟು ಹೆಲ್ಪ್ ಮಾಡ್ತಿದ್ದಾನೆ. ಅವನು ಕೂಡ ತುಂಬ ಹೆಲ್ಪ್ ಮಾಡ್ದ. ಹೋದ ವರ್ಷ ಕೂಡ ಹೆಲ್ಪ್ ಮಾಡ್ದ, ಈ ವರ್ಷವೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಪೂಜೆ ಸಾಮಾನೆಲ್ಲ ತೊಳೆದುಕೊಟ್ಟ. ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ತೆಂಗಿನಕಾಯಿ ನೋಡಿ ಸಸಿ ಬಂದಿದೆ. ನಮ್ಮ ಮನೆಯವರು ತೀರ್ಕೊಂಡಿದ್ರಲ್ವ, ಆವಾಗ ತೆಂಗಿನಕಾಯಿನ ನಾನು ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಆವಾಗ ಸಸಿ ಬಂದಿತ್ತು, ಹಾಗೆ ಇಟ್ಟಿದ್ದೀನಿ ನೋಡಿ. 5 ತಿಂಗಳಾಯ್ತು ಇವಾಗ, ಇಷ್ಟುದ್ದ ಬಂದಿದೆ. ಇದನ್ನು ಊರಿಗೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿ ಬಂದರೆ ಊರಿಗೆ ಕಳಿಸ್ತೀನಿ. ನನ್ನ ಮಗ ಪೂಜೆ ಸಾಮಾನು ತೊಳೆಯೋದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾನೆ. ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದಾನೆ ನೋಡಿ. ಅವನಿಗೆ ಅಭ್ಯಾಸ ಇದೆ, ಯಾವಾಗಲಿಂದನೂ ನಾನು ಒಂದೊಂದು ಸಣ್ಣ ಕೆಲಸಗಳನ್ನು ನಾನು ಹೇಳ್ತಾ ಇದ್ದೆ. ಯಾಕಂದರೆ ಎಲ್ಲ ಗೊತ್ತಿರಬೇಕು ನೋಡಿ ಮನುಷ್ಯನಿಗೆ. ಹೆಣ್ಮಕ್ಳಾದ್ರೇನು ಗಂಡು ಮಕ್ಕಳಾದ್ರೇನು ಎಲ್ಲ ಕೆಲಸಗಳು ಗೊತ್ತಿರಬೇಕು. ನಾನು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಪೂಜೆ ಮಾಡಿದೆ, ಈಗ ಹೊಸ್ಲು ಪೂಜೆ ಮಾಡಬೇಕು. ಅದಾದ ನಂತರ ದೇವ್ರ ಪೂಜೆ ಮಾಡ್ತೀನಿ. ಎಲ್ಲ ಸಾಮಾನುಗಳೆಲ್ಲ ಜೋಡಿಸಿ. ಅವಾಗೆಲ್ಲ ತುಂಬ ಫೋಟೋಗಳು ಎಲ್ಲ ಇತ್ತು ನಮ್ಮ ದೇವ್ರ ಮನೆಯಲ್ಲಿ, ಈಗಿಲ್ಲ, ಎಲ್ಲ ತೆಗೆದುಬಿಟ್ಟಿದ್ದೀನಿ. ಒಂದು ಕಾಮಧೇನು ವಿಗ್ರಹ ನಮ್ಮ ಮನೆಯವ್ರಿಗೆ ಗಿಫ್ಟ್ ಬಂದಿತ್ತಿದು. 2 ಕಾಮಧೇನು ವಿಗ್ರಹಗಳು ಗಿಫ್ಟ್ ಬಂದಿತ್ತು. ಒಂದು ಟೈಲರಿಂಗ್ ಶಾಪಲ್ಲಿ ಇಟ್ಟಿದ್ದೀನಿ. ಹೊಸ್ಲು ಪೂಜೆ ಕೂಡ ಮಾಡಿದ್ದಾಯಿತು. ನೆಕ್ಸ್ಟು ಹೂ ಇಡ್ತಾಯಿದ್ದೀನಿ. ಕೆಲವರು ಹೊಸ್ಲಿಗೆ ರಂಗೋಲಿ ಹಾಕ್ತಾರೆ. ನಮ್ಮ ಕಡೆ ಎಲ್ಲ ವಿಭೂತಿ, ಅರಿಶಿನ, ಕುಂಕುಮ ಹಚ್ತೀವಿ. ಹಾಗಾಗಿ ನಮ್ಮ ಕಡೆ ಏನು ಸಂಪ್ರದಾಯ ಇದೆ ಅದನ್ನೇ ಮಾಡ್ತೀನಿ. ನಾನು ರಂಗೋಲಿ ಎಲ್ಲ ಹಾಕೋದು ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ರಂಗೋಲಿ ಬಂದು ಅಂಗಳದಲ್ಲಿ ಹಾಕಿದರೆ ಚೆಂದ. ಬಾಗಿಲು ಮುಂದೆಲ್ಲ ಹಾಕಿರ್ತಾರೆ, ಅದೇನೋ ನನಗೆ ಒಂಥರ ಅದನ್ನು ತುಳ್ಕೊಂಡು ಒಳಗಡೆ ಬರೋದಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಹಾಕಲ್ಲ. ನನ್ನ ಮಗ ಮಾವಿನ ತೋರಣ ಕಟ್ತಾ ಇದ್ದಾನೆ. ಹೋದ ವರ್ಷ ಕೂಡ ನನ್ನ ಮಗ ಮಾವಿನ ತೋರಣ ಕಟ್ಟಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಮನೆಯವರು ಮಾವಿನ ತೋರಣ ಕಟ್ಟೋದು ತುಂಬ ಹೆಲ್ಪ್ ಮಾಡ್ತಿದ್ರು ಅವರು ಕೂಡ. ಈಗ ನಾನು ಪೂಜೆ ಮಾಡಿ ಮಿಕ್ಕಿದ್ದು ಕೆಲಸಗಳನ್ನೆಲ್ಲ ಮಾಡ್ತೀನಿ. ಯುಗಾದಿ ಹಬ್ಬ ಅಂದರೆ ನಮ್ಮ ಕಡೆ ಹೋಳಿಗೆ ಮತ್ತು ಬೇವು ಮಾಡ್ತೀವಿ. ಹೋಳಿಗೆ ಮಾಡೋದಕ್ಕೆ ಬೇಳೆ, ಕಡಲೆಬೇಳೆ, ಬೆಲ್ಲ, ಹುಣಸೆಹಣ್ಣು ಸಾಂಬಾರಿಗೆ, ಆಮೇಲೆ ಅನ್ನಕ್ಕೆ ಅಕ್ಕಿ ನೆನೆಸಿದ್ದೀನಿ. ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆ. ಇದು ಬೇವು ಮಾಡೋದಕ್ಕೆ ಹುಣಸೆಹಣ್ಣು, ಬಾಳೆಹಣ್ಣು, ಮಾವಿನಕಾಯಿ, ದಾಳಿಂಬೆ, ಸಪೋಟ, ಕರ್ಬೂಜ, ಆಮೇಲೆ ಇದು ಬೇವಿನ ಹೂವು, ಇದನ್ನು ಕೂಡ ಹಾಕ್ತೀವಿ. ನೆಕ್ಸ್ಟು
ಕೋಸಂಬರಿ ಮಾಡೋದಕ್ಕೆ ಸೌತೆಕಾಯಿ, ಕ್ಯಾರೆಟ್, ಕೊತ್ತಂಬರಿ ಹಾಗೆ ಸೊಪ್ಪು ತಂದಿದ್ದೀನಿ. ಆಮೇಲೆ ಹೋಳ್ಗೆ ಜೊತೆ ನಮ್ಮ ಕಡೆ ಬದನೆಕಾಯಿ ಪಲ್ಯ ಮಾಡ್ತೀವಿ. ನಾನು ಹಿಂದಿನ ದಿನ ಸಾಯಂಕಾಲ ಲೈನಿಂಗ್ ತರಕ್ಕೆ ಹೋಗಿದ್ದೆ. ಆವಾಗ ಬದನೆಕಾಯಿ ಚೆನ್ನಾಗಿತ್ತು, ತೊಗೊಂಬಂದಿದ್ದೆ. ನಮ್ಮ ತಂಗಿಗೆ ಹೇಳಿರಲಿಲ್ಲ ನಾನು, ಬದನೆಕಾಯಿ ಆ ಕಡೆಯಿಂದ ಬರ್ತಾ ತೊಗೊಂಬಮ್ಮ ಅಂತ ಹೇಳಿದೆ. ಅವರು ತೊಗೊಂಡು ಬಂದಿದ್ದಾರೆ. ನಾನು ತಂದಿದ್ದು ಹೇಳಿರಲಿಲ್ಲ, ಹಾಗಾಗಿ ತಂಗಿನೂ ತಂದಿದ್ದಾರೆ, ನಾನು ತಂದಿದ್ದೀನಿ. ಎಷ್ಟು ಬೇಕಷ್ಟು ಯೂಸ್ ಮಾಡಿ ಎತ್ತಿಟ್ಟಿರ್ತೀನಿ. ನೆಕ್ಸ್ಟು ರೊಟ್ಟಿಗೋ ಚಪಾತಿಗೋ ಮಾಡೋದಕ್ಕೆ ಬರುತ್ತೆ. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ನಾನು, ಅದೇನು ತೋರಿಸಿಲ್ಲ. ನೆಕ್ಸ್ಟು ಇವಾಗ ಬೇವು ಮಾಡ್ತಾಯಿದ್ದೀನಿ. ಒಂದೊಂದು ಊರ ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಮ್ಮ ಕಡೆ ಈ ಥರ ಹುಣಸೆಹಣ್ಣು, ಬೆಲ್ಲ, ಎಲ್ಲ ಥರದ ಹಣ್ಣುಗಳು, ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಬೇವನ್ನು ಮಾಡ್ತೀವಿ. ಈಗ ಶ್ರೀರಾಮನವಮಿಗೆ ಪಾನಕ ಹೆಂಗೆ ಮಾಡ್ತಾರೆ ನೋಡಿ, ಅದೇ ರೀತಿ ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಬೇವು ಅಂತ ಮಾಡ್ತೀವಿ. ಇದರಲ್ಲಿ ರೆಡಿ ಮಾಡಿ ಹಾಕೋಣ ಅಂತ ನಾನು ಅಣ್ಣ, ತಮ್ಮ, ತಂಗಿ ಎಲ್ರಿಗೂ ಬರೋದಕ್ಕೆ ಹೇಳಿದೆ. ತಮ್ಮ ಅವರು ಬಂದಿಲ್ಲ. ಬೇವು ರೆಡಿ ಮಾಡಿದ್ದೀನಿ ನೋಡಿ. ಎಲ್ಲ ಥರದ ಹಣ್ಣು, ಎಲ್ಲ ಥರದ ಡ್ರೈ ಫ್ರೂಟ್ಸ್, ಅಂದರೆ ನನ್ನ ಮನೇಲಿ ಏನೆಲ್ಲ ಇತ್ತು, ನಾನು ಯಾವುದೆಲ್ಲ ತೊಗೊಂಬಂದಿದ್ದೆ ಅದನ್ನೆಲ್ಲ ಹಾಕಿ ಮಾಡಿದ್ದೀನಿ. ನೆಕ್ಸ್ಟು ನನ್ನ ಮಗನಿಗೆ ಬೇವು ಕುಡೋದಕ್ಕೆ ಕೊಟ್ಟೆ, ನಾನು ಕೂಡ ಬೇವು ಕುಡಿದೆ. ಹೋದ ವರ್ಷ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಒಂದು 4-5 ಜನ ಬಂದಿದ್ದರು ಯುಗಾದಿ ಹಬ್ಬದ ದಿನ. ಅವ್ರಿಗೂ ಕೂಡ ಬೇವು ಕೊಟ್ಟಿದ್ದೆ. ಅವ್ರು ಮಾತಾಡ್ಸೋದಕ್ಕೆ ಬರ್ತಾಯಿದ್ರು. ಹುಷಾರಿಲ್ಲ ಅನ್ನೋದು ವಿಚಾರ ತಿಳಿದಾಗೆಲ್ಲ ಯಾರ್ಯಾರು ತಿಳಿಯುತ್ತೆ ಅವರೆಲ್ಲ ಪ್ರತಿದಿನ ಬರೋರು ಮಾತಾಡ್ಸೋಕ್ಕೆ. ಈಗ ನಾನು ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಬೆಲ್ಲ ಬೇಯಿಸಿ ಆರೋದಕ್ಕೆ ಇಟ್ಟಿದ್ದೀನಿ. ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಡೀಟೇಲಾಗಿ ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ, ಹಾಗಾಗಿ ಇಲ್ಲೇನು ಡೀಟೇಲಾಗಿ ಹೇಳ್ತಾ ಇಲ್ಲ. ಕಣಕ ರೆಡಿ ಮಾಡಿಟ್ಟಿದ್ದೀನಿ ಹೋಳಿಗೆ ಮಾಡೋದಕ್ಕೆ. ಹಾಗೆ ಹೊರಗಡೆಯಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಬನ್ನಿ, ಹಾಗೆ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಲ್ಲ, ಯುಗಾದಿ ಹಬ್ಬದ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿದೆ. ನಮ್ಮ ತಂಗಿ ವೀಡಿಯೋ ಮಾಡ್ತಾ ಇದ್ದಾರೆ. ಅಣ್ಣ ಬಂದಿದ್ದಾರೆ, ಅಣ್ಣ ಮಗಳು ನಮ್ಮ ಚಿನ್ಮಯಿ ಬಂದಿದ್ದಾರೆ. ನಮ್ಮ ಅತ್ತಿಗೆ ಮತ್ತು ನಮ್ಮ ಚಿರು ಬಂದಿಲ್ಲ. ನಮ್ಮ ತಮ್ಮ ಫ್ಯಾಮ್ಲಿ ಕೂಡ ಬಂದಿಲ್ಲ. ತಂಗಿ ಫ್ಯಾಮ್ಲಿ ಎಲ್ಲರೂ ಬಂದಿದ್ದರು. ನಮ್ಮ ತಂಗಿ ಮಗಳು ನಮ್ಮ ಚೇತುಗೆ ಊಟ ಬಡಿಸ್ಕೊಡ್ತಾ ಇದ್ದಾಳೆ. ನಮ್ಮ ತಂಗಿ ಮಗ ಆ ಕಡೆ ಕುಂತಿರೋದು ಊಟ ಮಾಡ್ತಾ ಇದ್ದಾನೆ. ಅಪ್ಪ ಅಮ್ಮ ಊರಲ್ಲಿದ್ದಾರೆ. ಅಣ್ಣ, ತಂಗಿ, ನಾವು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದೀವಿ. ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ. ನಮ್ಮ ತಂಗಿ ವೀಡಿಯೋ ಮಾಡ್ತಾ ಇದ್ದಾರೆ. ತಂಗಿ ವೀಡಿಯೋದಲ್ಲಿ ಅಷ್ಟೊಂದು ಬರಲ್ಲ, ಅವಳು ಮುಜುಗರ ಅವಳಿಗೆ ಸ್ವಲ್ಪ, ಹಾಗಾಗಿ ಕ್ಯಾಮ್ರಾ ಮುಂದೆ ಅಷ್ಟೊಂದು ಬರಲ್ಲ. ಟೈಲರಿಂಗ್ ಶಾಪ್ ಪೂಜೆ ವೀಡಿಯೋ ಹಾಕಿದ್ನಲ್ವ, ಅದರಲ್ಲಿ ನೋಡಿರ್ತೀರ ನೀವು. ನೆಕ್ಸ್ಟ್ ಇದು ಹೋಳಿಗೆ ಸಾರು, ಅನ್ನ, ಹೋಳಿಗೆ ಮಾಡ್ತಾಯಿದ್ದೀನಿ. ಹೋಳಿಗೆ ರೆಸಿಪಿ ಕೂಡ ನಾನು ಆಲ್ಮೋಸ್ಟ್ ಸುಮಾರು ಡೀಟೇಲಾಗಿ ತುಳಸಿ ಹಬ್ಬದಲ್ಲಿ ಆಗಲ್ಲ ನಾನು ತೋರಿಸಿದ್ದೀನಿ. ತುಳಸಿ ಹಬ್ಬದ ತಯಾರಿ ಮತ್ತು ತುಳಸಿ ಹಬ್ಬದ ವೀಡಿಯೋ ಎರಡೂ ಕೂಡ ಇದೆ. ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ನೀವು ಅಂತಂದರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಆವಾಗ ಸಾಕಷ್ಟು ವೀಡಿಯೋಗಳು ನೋಡ್ಬೋದು. ಪ್ಲೇಲಿಸ್ಟ್ ಕೂಡ ಇದೆ, ನಿಮ್ಗೆ ಯಾವ್ದು ಇಷ್ಟನೋ ಅದೆಲ್ಲ ನೋಡ್ಬೋದು. ಸುಮಾರು ವೀಡಿಯೋಸ್ ಇದೆ. ನಾನು ಊಟ ಮಾಡ್ತಾಯಿದ್ದೆ, ಎಲ್ರದ್ದು ಊಟ ಆಯಿತು. ಈಗ ನಾನು ಊಟ ಮಾಡ್ತಾಯಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೆ. ನಮ್ಮ ಅಣ್ಣನ ಮಗಳು ಚಿನ್ಮಯಿ ಹಾಗೆ ಬಂದು ಹೋಲಿಸ್ಕೊಟ್ಲು. ನೆಕ್ಸ್ಟು ನಮ್ಮ ತಂಗಿ ಮಗಳು, ನನ್ನ ಮಗಂದು ಊಟ ಆಯ್ತು. ನೀರು ಕುಡಿತಾ ಇದ್ದ ಅವನಿಗೂ ಅಷ್ಟೇ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಅವನಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡಿದರೆ ಅಷ್ಟೇ ಸರಿ. ಅವನಿಗೆ ಆಗೋ ಥರ ವೀಡಿಯೋ ಮಾಡಿದರೆ ಅವನು ಇಷ್ಟಪಡಲ್ಲ. ನಮ್ಮ ಅಣ್ಣವ್ರದ್ದು ಊಟ ಆಗಿದೆ, ಕೂತ್ಕೊಂಡಿದ್ದಾರೆ. ನಮ್ಮ ಮೈದನ ಜೊತೆ ಮಾತಾಡಿಕೊಂಡು ಮೈದನ ಊಟ ಮಾಡ್ತಾ ಇದ್ದಾರೆ. ನಮ್ಮ ತಂಗಿ ಮಗ ಸೆಕೆಂಡ್ PUC ಓದ್ತಾ ಇದ್ದಾನೆ. ನಮ್ಮ ತಂಗಿ ಮಗಳು SSLC ಮುಗ್ದಿದೆ ಇವಾಗ. ನೆಕ್ಸ್ಟು ಫಸ್ಟ್ PUC. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಆಫ್ಲೈನ್ ಸ್ಟೂಡೆಂಟ್ ಮಾಲಾ ಅವರು ಡ್ರೆಸ್ ಕಟಿಂಗ್ ಮಾಡ್ತಾಯಿದ್ದಾರೆ. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿದರು. ಪ್ರಿನ್ಸಸ್ ಕಟ್ಟು ಆಯಿತು, ಆಮೇಲೆ ಡಿಸೈನ್ ಬ್ಲೌಸ್ಗಳು, ಅವ್ರಿಗೆ ಯಾವ್ದು ಇಷ್ಟ ಅಂತ ಹೇಳಿದ್ರು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಡ್ರೆಸ್ಸು ಬೇಕು ಅಂದರು, ಡ್ರೆಸ್ ಹೇಳ್ಕೊಡ್ತಾ ಇದ್ದೀನಿ. ಅವ್ರ ದೊಡ್ಡ ಮಗಳಿಗೆ ಮತ್ತು ಅವ್ರ ಚಿಕ್ಕ ಮಗಳಿಗೆ, 2 ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಇಬ್ಬರಿಗೂ ಒಂದೊಂದು ಡ್ರೆಸ್ಸು ಸ್ಟಿಚ್ ಮಾಡ್ಕೊತೀನಿ, ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಅಂತ ಹೇಳಿದರು. ಸರಿ ಕಟ್ ಮಾಡ್ಕೊಳ್ಳಿ, ಈ ಥರ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೆ. ಕಟಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ನೆಕ್ ಡಿಸೈನ್ ಕೂಡ ಅಷ್ಟೇ, ಇಬ್ಬರಿಗೂ ಒಂದೊಂದು ಥರ ನೆಕ್ ಡಿಸೈನ್ ಕಟ್ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಕಟ್ ಮಾಡಿದ್ದಾರೆ. ಸ್ಟಿಚಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇವ್ರಿಗೆ. ನೆಕ್ಸ್ಟ್ ಆಮೇಲೆ ಸುಧಾ ಅವರು ಅಂತ ಇದ್ರಲ್ವ, ಅವರು ಕೂಡ 1 ತಿಂಗಳು ಬಂದರು. ಅದಾದಮೇಲೆ ಅವ್ರಿಗೆ ಬ್ಲೌಸ್ ಅಷ್ಟೇ ಬೇಕಿತ್ತಂತೆ, ಬ್ಲೌಸ್ ಮಾತ್ರ ಕಲಿತರು ಬಿಟ್ಟರು. ಇವರು ಕೂಡ ಅಷ್ಟೇ 2 ತಿಂಗಳು ಬಂದರು. ಇವರು ಕೂಡ ಬಿಟ್ಟಿದ್ದಾರೆ ಇವಾಗ. ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಬಂತು ಇವಾಗ. ಕಟ್ಟಿಂಗಲ್ಲಿ ಸ್ವಲ್ಪ ಡೌಟ್ ಇತ್ತು, ಅದನ್ನು ಕೂಡ ಕಾಲ್ ಮಾಡಿ ಕೇಳ್ಕೊತಾರೆ ಏನಾದರೂ ಡೌಟ್ ಇದೆ. ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ ಕಟ್ಟಿಂಗ್ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ಮೇನ್ ಫ್ಯಾಬ್ರಿಕಲ್ಲಿ
ಕಟ್ ಮಾಡ್ತಾರೆ. ಇವಾಗ ಬ್ಯಾಕ್ ನೆಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ಸುಧಾ ಅವ್ರಿಗೂ ಅಷ್ಟೇ, ಮಾಲಾ ಅವ್ರಿಗೂ ಅಷ್ಟೇ. ಸ್ಟಿಚಿಂಗ್ದು ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಕಟ್ಟಿಂಗಲ್ಲಷ್ಟೇ ಪ್ರಾಬ್ಲಮ್ ಇತ್ತು. ಯಾವ್ಯಾವ ಸೈಜ್ಗೆ ಹೇಗೆ ಕಟ್ಟಿಂಗ್ ಮಾಡಬೇಕು, ಹೇಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಡೌಟ್ ಇತ್ತು. ಅದನ್ನೇ ಕಲಿಯೋದಕ್ಕೆ ಬಂದಿದ್ದರು. ಪರ್ಫೆಕ್ಟಾಗಿ ಕಲ್ತಿದ್ದಾರೆ ಕೂಡ. ಇಬ್ಬರೂ ಕೂಡ ಸ್ಟಿಚಿಂಗ್ ಮಾಡಿರುವಂಥದ್ದು ವಿಡಿಯೋ ನಾನು ಅವಾಗೊಂದು ಶೇರ್ ಮಾಡಿದ್ದೀನಿ. ಬೇರೆ ಬೇರೆ ವಿಡಿಯೋದಲ್ಲಿ ಆ್ಯಡ್ ಆಗಿದೆ ಕ್ಲಿಪ್ಪಿಂಗು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಕಟ್ಟಿಂಗ್ ಮಾತ್ರ ಸ್ವಲ್ಪ ಕಲಿಬೇಕಿನ್ನು. ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕೇಳ್ತಾರೆ. ಹಾಗೆ ಸ್ಟಿಚ್ ಮಾಡಿ ಫೋಟೋ ಕೂಡ ಕಳಿಸ್ತಾರೆ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಮಾಲಾ ಅವರಂತೂ ತುಂಬ ಡಿಸೈನ್ ಬ್ಲೌಸ್ಗಳನ್ನು ಟ್ರೈ ಮಾಡಿ ಸ್ಟಿಚ್ ಮಾಡಿ ಫೋಟೋ ಎಲ್ಲ ಕಳಿಸ್ತಾರೆ. ಬ್ಯಾಕ್ ನೆಕ್ ರೌಂಡಾಗಿ ಕಟಿಂಗ್ ಮಾಡ್ತೀನಿ, ಸಾಕು ಸಿಂಪಲ್ಲಾಗಿರಲಿ ಅಂತ ಹೇಳಿದರು. ಸರಿ ಹಾಗೆ ಮಾಡಿ ಅಂತ ಹೇಳಿದೆ. ನೆಕ್ಸ್ಟು ಅವರು ಹೋದ್ಮೇಲೆ ನಾನೊಂದು ಡ್ರೆಸ್ ಸ್ಟಿಚ್ ಮಾಡಿದೆ. ಸುಧಾ ಅವರು ಬಂದಿರಲಿಲ್ಲ ಇವತ್ತು. ನೋಡಿ, ನೆಕ್ ಡಿಸೈನ್ ಡ್ರಾ ಮಾಡಿದ್ದಾರೆ. ಇದು ಒಂದು ಸ್ಟಿಚ್ ಮಾಡ್ತೀನಿ ಅಂತ ಡ್ರಾ ಮಾಡಿ ತೋರಿಸಿದ್ರು. ಅವರಿಬ್ಬರು ಮಕ್ಕಳಿಗೂ ಟಾಪ್ಗಳನ್ನು ಕಟಿಂಗ್ ಮಾಡಿಕೊಂಡು ಹೋದ ನಂತರ ನಾನೊಂದು ಡ್ರೆಸ್ ಸ್ಟಿಚ್ ಮಾಡಿದೆ. ಆಲ್ಮೋಸ್ಟ್ ನಾನು ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ತುಂಬ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ನೂ ಹೆಚ್ಚು ವೀಡಿಯೋಸ್ ನೋಡಬೇಕು ನನ್ನ ಒಂದು ಚಾನಲ್ನಲ್ಲಿ ಅಂದರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವಿಡಿಯೋಗಳನ್ನು ನೋಡ್ಬೋದು. ಇದು ಮೇನ್ ಫ್ಯಾಬ್ರಿಕ್ಕು, 2 ಮೀಟ್ರ್ ಫ್ಯಾಬ್ರಿಕ್ ಇದೆ. 34 ಸೈಜ್ ಒಬ್ಬರಿಗೆ, 36 ಸೈಜ್ ಒಬ್ಬರಿಗೆ, ಹಾಗಾಗಿ 2 ಮೀಟ್ರಲ್ಲಿ ಇಬ್ಬರಿಗೂ ಕೂಡ ಸಾಕಾಗುತ್ತೆ. ನೆಕ್ಸ್ಟು ನಾನು ಇದೊಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿದೆ. ಇದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಅನಿಸುತ್ತೆ, ಬಟ್ ಅಲ್ಲ, ಇದು ಒಂದು ಆಫೀಸ್ದ ಯೂನಿಫಾರ್ಮ್. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.